ಓಕೆ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ಲಾಸ್ಟು ಪ್ರೀವಿಯಸ್ ಕ್ಲಾಸಲ್ಲಿ ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಆ ಸೆಕೆಂಡ್ ಚಾಪ್ಟರ್ ಏನು ಕಂಪ್ಲೀಟ್ ಆಗಿದೆ ಅದನ್ನು ಕ್ಲೀನಾಗಿ ಸ್ಟಡಿ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ನೋಟ್ಸ್ನ ಪ್ರೊವೈಡ್ ಮಾಡಿದ್ದೀನಿ. ಅದರಲ್ಲಿ ಮತ್ತೆ ನೀವು ನೋಟ್ಸ್ ಮಾಡಿ ಕ್ವಶನ್ಸ್ನ ವಾಟ್ಸಪ್ಪಲ್ಲಿ ಗ್ರೂಪಿಗೆ ಅಪ್ಲೋಡ್ ಮಾಡ್ತೀನಿ. ಕ್ವಶನ್ಗೆ ಆನ್ಸರ್ಸ್ನ ಮಾಡ್ಕೊಳ್ಳಿ. ಹಂಗೆ ಏನು ಅರ್ಥ ಆಗಲ್ಲ ಆ ಟಾಪಿಕನ್ನು ಕೇಳಿದ್ರೆ ಬೇಕಾದ್ರೆ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೌ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ current electricity. This is the biggest chapter in your second year PUC syllabus. Second PUC syllabus ಅಲ್ಲಿ ಈ ಚಾಪ್ಟ್ರು ತುಂಬ ದೊಡ್ಡದು ಚಾಪ್ಟ್ರು. ಪಾಯಿಂಟ್ ಆಫ್ ಎಕ್ಸಾಮಿನೇಷನ್, ಪಾಯಿಂಟ್ ಆಫ್ ಮಾರ್ಕ್ಸಿಂದನೂ ಕೂಡ ತುಂಬ ದೊಡ್ಡ ಟಾಪಿಕ್. ಈ ಚಾಪ್ಟರ್ನಲ್ಲಿ ಮಿನಿಮಮ್ ಅಂದ್ರೂ ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. 5 ಮಾರ್ಕ್ಸ್ 1 ಕ್ವಶನ್, 5 ಮಾರ್ಕ್ಸ್ 1 ಪ್ರಾಬ್ಲಮ್. ಇನ್ನು 3 ಮಾರ್ಕ್ಸಿಂದು, 2 ಮಾರ್ಕ್ಸಿಂದು, 1 ಮಾರ್ಕ್ಸಿಂದು ಯಾವುದಾದ್ರು ಒಂದು ಕೇಳ್ತಾನೆ ಯೂಶ್ವಲಾಗಿ. ಮಿನಿಮಮ್ 11 to 12, ಮ್ಯಾಕ್ಸಿಮಮ್ 13 to 14. ಒಂದು ಅವರೇಜಾಗಿ 12 ಮಾರ್ಕ್ಸಿಂದು ಈ ಚಾಪ್ಟರ್ ಬರುತ್ತೆ. 12 ಮಾರ್ಕ್ಸ್ ಚಾಪ್ಟರ್. ಓಕೆ, ಈ ಚಾಪ್ಟರ್ದು ನೋಟ್ಸ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಚಾಪ್ಟರ್ ನಂಬರ್ 3, ಕರೆಂಟ್ ಎಲೆಕ್ಟ್ರಿಸಿಟಿ. ಈ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದರೆ ಏನು ಸಾರ್? ಕರೆಂಟ್ ಎಲೆಕ್ಟ್ರಿಸಿಟಿ, ಇಟ್ ಈಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್. which deals with the study of electrical charge in motion. ಅಂದರೆ ಫಿಸಿಕ್ಸಿನ ಒಂದು ಭಾಗ. ಇದರಲ್ಲಿ ನಾವೇನು ಸ್ಟಡಿ ಮಾಡ್ತೀವಪ್ಪ ಅಂದರೆ ಎಲೆಕ್ಟ್ರಿಕಲ್ ಚಾರ್ಜಸ್ಸು ಮೋಷನ್ ಬಗ್ಗೆ, ಯಾವುದೇ ಚಾರ್ಜು ಮೂವಿಂಗಲ್ಲಿದ್ದರೆ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ಕರೆಂಟ್ ಎಲೆಕ್ಟ್ರಿಸಿಟಿ. ಅಂಡರ್ಸ್ಟುಡ್? ಕರೆಂಟ್ ಎಲೆಕ್ಟ್ರಿಸಿಟಿ ಈಸ್ ಎ ಬ್ರಾಂಚ್ ಆಫ್ ಫಿಸಿಕ್ಸ್ which deals with the study of electrical charges in motion. Okay, next to definition. Define electric current. Current na define ಮಾಡಬೇಕು ನಾವು. 1 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ಡಿಫೈನ್. ಎಲೆಕ್ಟ್ರಿಕ್ ಕರೆಂಟ್ is defined as the rate of flow of charge through any cross section of a conductor. ಅಂದರೆ ಯಾವುದೇ ಒಂದು ಕಂಡಕ್ಟರ್ನ ತಗೊಂಡ್ರೆ ಆ ಕಂಡಕ್ಟರ್ನಲ್ಲಿ ಟೈಮ್ ಆಗ್ತಿದ್ದಂಗೆ ಚಾರ್ಜ್ ಫ್ಲೋ ಆಗ್ತಾ ಇರ್ತವೆ. ಅಂದರೆ ಒಂದು ಕಂಡಕ್ಟರ್ನಲ್ಲಿ ಚಾರ್ಜ್ ಫ್ಲೋ ಆದರೆ ಇಟ್ ಈಸ್ ನಥಿಂಗ್ ಬಟ್ ಕರೆಂಟ್. Electrical current is defined as the rate of flow of charge through any section of a conductor. ಇಲ್ಲ ಇದೆ. I is equal to Q by T. ಸರ್, I ಅಂದರೆ ಏನು ಸರ್? ಎಲೆಕ್ಟ್ರಿಕಲ್ ಕರೆಂಟ್. Q ಅಂದರೆ ಏನು ಸರ್? ಎಲೆಕ್ಟ್ರಿಕಲ್ ಚಾರ್ಜ್. T ಅಂದರೆ ಏನು ಸರ್? ಟೈಮ್ ಟೇಕನ್. ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಥ್ರೂ ಎನಿ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್. ಸರ್, ಇನ್ಸ್ಟಂಟೇನಿಯಸ್ ಕರೆಂಟ್ ಅಂತ ಬರುತ್ತೆ. ಏನು ಬರುತ್ತೆ? ಇನ್ಸ್ಟಂಟೇನಿಯಸ್ ಕರೆಂಟ್ ಅಂದರೆ ದ ಚಾರ್ಜ್ ಬೈ ಟೈಮ್ ಟೇಕನ್ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್. ಯಾವುದೇ ಒಂದು ಟೈಮ್ನಲ್ಲಿ ಕರೆಂಟ್ ಎಷ್ಟಿದೆ ಅಂತ ನಾವು ಕಂಡಿದ್ದ ಇನ್ಸ್ಟಂಟೇನಿಯಸ್ ಕರೆಂಟ್. I is equal to dq by dt. ಎಲ್ಲ ಒಂದೇ ಫಾರ್ಮುಲಾ. ಸೊ ಇಲ್ಲಿ ಬೇಕಾಗಿರೋದು ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಡೆಫಿನೇಷನ್ ಅರ್ಥ ಇದೆ. ನೆಕ್ಸ್ಟು, ವಾಟ್ ಈಸ್ ದ ಯೂನಿಟ್ ಆಫ್ ಕರೆಂಟ್? ಸರ್, ಕರೆಂಟ್ಗೆ ಏನು ಯೂನಿಟು? The SI unit of electric current is ampere. ಸಿಂಬಲ್ಲು ಕ್ಯಾಪಿಟಲ್ ಎ. ಕೇಳ್ಬೋದು, ಡಿಫೈನ್ ಆಂಪಿಯರ್ ಅಥವಾ ಡಿಫೈನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. 1 ಮಾರ್ಕ್ಸಿಗೆ. ಸರಿ, ವಾಟ್ ಈಸ್ ದ ಕರೆಂಟ್? ಕರೆಂಟ್ ಈಸ್ ಈಕ್ವಲ್ ಟು ಚಾರ್ಜ್ ಬೈ ಟೈಮ್ ಟೇಕನ್, ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಬೈ.
So current is said to be a 1 ampere, charge 1 coulomb, time 1 second. How to define? The electric current is said to be a 1 ampere. Electric current is said to be a 1 ampere. If 1 coulomb of charge, flows in a conductor in 1 second. ಅಂದರೆ ಯಾವುದೇ ಕಂಡಕ್ಟರ್ನಲ್ಲಿ 1 ಕೂಲಂಬ್ ಆಫ್ ಚಾರ್ಜು 1 ಸೆಕೆಂಡಿಗೆ ಫ್ಲೋ ಆದರೆ ಆವಾಗ ಕರೆಂಟ್ ಎಷ್ಟಿರುತ್ತೆ 1 ಆಂಪಿಯರ್. ಹೌ ಟು ಡಿಫೈನ್ ದ 1 ಆಂಪಿಯರ್? 1 ಆಂಪಿಯರ್ ಈಸ್ ಡಿಫೈನ್ಡ್ ಆಸ್ ದ 1 ಕೂಲಂಬ್ ಆಫ್ ಚಾರ್ಜ್ ಪಾಸಿಂಗ್ ಥ್ರೂ ಎ ಕಂಡಕ್ಟರ್ ಇನ್ 1 ಸೆಕೆಂಡ್. ಓಕೆ, ಅಲ್ಲಿಗೆ ಸರ್ 1 ಕೂಲಂಬ್ಗೆ ಸೊ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂದರೆ 6.25 × 10⁻18 ಎಲೆಕ್ಟ್ರಾನ್ಸ್ ಇರುತ್ತೆ. ಪ್ರೀವಿಯಸ್ ನೆಕ್ಸ್ಟ್ ಬರುತ್ತೆ ಹೇಳ್ತೀನಿ. ಒನ್ ಮೋರ್ ಟಾಪಿಕ್ ಸರ್, ಎಲೆಕ್ಟ್ರಿಕ್ ಕರೆಂಟ್ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ವೆಕ್ಟಾರ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದು ಸ್ಕೇಲಾರ್. ಫಸ್ಟ್ ಪಿ ಸಿ ಸ್ಟಡಿ ಮಾಡಿದ್ದೀವಿ. ಸ್ಕೇಲಾರ್ ಓನ್ಲಿ ಮ್ಯಾಗ್ನಿಟ್ಯೂಡ್, ನೋ ಡೈರೆಕ್ಷನ್. ವೆಕ್ಟಾರ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸರ್ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಸ್ಕೇಲಾರ ವೆಕ್ಟಾರ? ಸೊ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಯಾಕೆ ಸರ್ ಅಂದರೆ ಕರೆಂಟಿಗೆ ಡೈರೆಕ್ಷನ್ನು, ಸರ್ ಕರೆಂಟ್ ಫ್ಲೋ ಆಗಬೇಕಾದ್ರೆ ಡೈರೆಕ್ಷನ್ ಇರುತ್ತೆ, ಹೇಳ್ತೀನಿ ಯಾಕೆ ಅಂತ ನೋಡಿ. ದ ಸರ್ಫೇಸ್ ಆಫ್ ಎ ಕಂಡಕ್ಟರ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಈಗ ಯಾವುದೋ ಒಂದು ಸರ್ಫೇಸ್ನಲ್ಲಿ ಒಂದು ಚಾರ್ಜ್ ಫ್ಲೋ ಆಗಬೇಕು ಅಂದರೆ ಪಾಸಿಟಿವ್ ಚಾರ್ಜ್ ಫ್ಲೋ ಆಗ್ಬೋದು, ನೆಗೆಟಿವ್ ಚಾರ್ಜ್ ಫ್ಲೋ ಆಗ್ಬೋದು. ಪಾಸಿಟಿವ್ ಚಾರ್ಜ್ ಫ್ಲೋ ಆದ್ರೂ ಕರೆಂಟ್ ಬರುತ್ತೆ, ನೆಗೆಟಿವ್ ಚಾರ್ಜ್ ಫ್ಲೋ ಆದ್ರೂ ಕರೆಂಟ್ ಬರುತ್ತೆ. ಅಂದರೆ ದ ಡೈರೆಕ್ಷನ್ ಆಫ್ ದ ಕರೆಂಟ್, ಇಫ್ ದ ಚಾರ್ಜ್ ಇಸ್ ಪಾಸಿಟಿವ್ ಸೇಮ್ ಆಸ್ ದಟ್ ಆಫ್ ದ ಕರೆಂಟ್. ಅಂದರೆ ಕರೆಂಟು ಈ ಡೈರೆಕ್ಷನ್ ಫ್ಲೋ ಆಗ್ತದೆ, ಸೊ ಚಾರ್ಜು ಈ ಡೈರೆಕ್ಷನ್, ಪಾಸಿಟಿವ್ ಚಾರ್ಜ್ನ ಡೈರೆಕ್ಷನ್ ಆಫ್ ದಿ ಮೋಷನ್ ಆಫ್ ದಿ ಪಾಸಿಟಿವ್ ಚಾರ್ಜ್ನಲ್ಲಿ ಕರೆಂಟ್ ಹೋಗುತ್ತೆ. ಅಂದರೆ ಮೋಷನ್ ಆಫ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಡೈರೆಕ್ಷನ್ ಆಫ್ ದಿ ಕರೆಂಟ್ ಈಸ್ ಸೇಮ್. ಈಗ ಯಾವುದೋ ಒಂದು ಪಾಸಿಟಿವ್ ಚಾರ್ಜ್ ಈ ಥರ ಮೂವ್ ಆಗ್ತಾ ಇದೆ, ಕರೆಂಟ್ ಇದೇ ಡೈರೆಕ್ಷನ್ ಇರುತ್ತೆ. ದಟ್ ಇಸ್ ದ ಪಾಯಿಂಟ್. ನೆಕ್ಸ್ಟ್ ನೆಗೆಟಿವ್ ಚಾರ್ಜಿಂದ ಕರೆಂಟ್ ಏನಾಗುತ್ತೆ, ಯಾವುದೋ ಚಾರ್ಜ್ ಇದೆ, ಚಾರ್ಜು ಈ ಡೈರೆಕ್ಷನ್ ಹೋಗ್ತದೆ, ಎಂಥ ಚಾರ್ಜ್ ಇದು ನೆಗೆಟಿವ್ ಚಾರ್ಜು, ಕರೆಂಟು ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಅಂದರೆ ಮೋಷನ್ ಆಫ್ ನೆಗೆಟಿವ್ ಚಾರ್ಜ್, ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಪೋಸಿಟ್ ಇನ್ ಡೈರೆಕ್ಷನ್. ನೋಡಿ, ಒಂದ್ಸರಿ ಡೈರೆಕ್ಷನ್ ಸೇಮ್ ಬರುತ್ತೆ, ಆಪೋಸಿಟ್ ಬರುತ್ತೆ. ದೆರ್ ಈಸ್ ಎ ನಾಟ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ಪರ್ಟಿಕ್ಯುಲರ್ ಡೈರೆಕ್ಷನ್ ಇಲ್ಲ. ಸೊ ಎನ್ಸ್ ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಅದಕ್ಕೆ ನಾವೇನು ಕರಿತೀವಿ ಅಂದರೆ ಇದು ಸ್ಕೇಲಾರ್ ಕ್ವಾಂಟಿಟಿ. ನೋಟ್ಸ್ನಲ್ಲಿ ತುಂಬ ಇರುತ್ತೆ ಟಾಪಿಕ್, ನಾನು ಹೇಳೋಷ್ಟು ಟಾಪಿಕನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು, ಡೆಫಿನೇಷನ್, ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್, ಸ್ಕೇಲಾರ್ ಕ್ವಾಂಟಿಟಿ, ಇದಿಷ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಡಿಯರ್ ಸ್ಟೂಡೆಂಟ್ಸ್, ನಾವು ಡಿಸ್ಕಸಿಂಗ್ ಅಬೌಟ್ ಎ ಡ್ರಿಫ್ಟ್ ವೆಲಾಸಿಟಿ. 1 ಮಾರ್ಕ್ಸ್ ಕ್ವಶನ್ನು ಯೂಶ್ವಲಾಗಿ ಕೇಳ್ತಾನೆ. ಡಿಫೈನ್ ಡ್ರಿಫ್ಟ್ ವೆಲಾಸಿಟಿ, ಸಿಂಬಲ್ VD. ಸರ್ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಔರೇಜ್ ವೆಲಾಸಿಟಿನಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಅಂತಂದ್ರೆ ಹೇಳ್ಬೋದು, ಫ್ರೀ ಎಲೆಕ್ಟ್ರಾನ್ ಅಂತಲೂ ಹೇಳ್ಬೋದು. ಎರಡು ಒಂದೇ. ಚಾರ್ಜ್ ಕ್ಯಾರಿಯರ್ಸ್ ಅಂತ ಹೇಳಿದ್ರೆ ಫ್ರೀ ಎಲೆಕ್ಟ್ರಾನು ಮೂವ್ ಆಗಬೇಕು, ಮೆಟಾಲಿಕ್ ಕಂಡಕ್ಟರ್ ಅಥವಾ ಒಂದು ಕಂಡಕ್ಟರ್ನಲ್ಲಿ ಮೂವ್ ಆಗಬೇಕು ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಫ್ರೀ ಎಲೆಕ್ಟ್ರಾನ್ಸು ಅಥವಾ ಚಾರ್ಜ್ ಕ್ಯಾರಿಯರ್ಸು ಎಷ್ಟು ಔರೇಜ್ ವೆಲಾಸಿಟಿಲಿ ಮೂವ್ ಆಗುತ್ತೋ ಆ ಮೂಮೆಂಟನ್ನು ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಕರೀತಾರೆ. ಡೆಫಿನೇಷನ್: ಔರೇಜ್ ವೆಲಾಸಿಟಿ with which the charge carriers move inside the metallic conductor under the influence of applied electric field is called drift velocity. Symbol VD. Once again definition ಹೇಳ್ತೀನಿ. Average velocity of with which the charge carriers or free electrons move in metallic conductor under the influence of electric field is called ಏನು ಕರಿತೀವಿ ಡ್ರಿಫ್ಟ್ ವೆಲಾಸಿಟಿ.
ಸರ್ ಡ್ರಿಫ್ಟ್ ವೆಲಾಸಿಟಿಗೆ ಎಷ್ಟಿರುತ್ತೆ ಸರ್ ಅದು ಫಾರ್ಮುಲಾ ಅಂತಂದರೆ ವಿ ಡಿ ಇಸ್ ಈಕ್ವಲ್ ಟು ಡ್ರಿಫ್ಟ್ ವೆಲಾಸಿಟಿ 10⁻⁴ ಮೀಟರ್ ಪರ್ ಸೆಕೆಂಡ್ ಇಷ್ಟು ವೆಲಾಸಿಟಿ ಇರುತ್ತೆ ಅವರೇಜ್ ವೆಲಾಸಿಟಿ. ಓಕೆ, ನೆಕ್ಸ್ಟ್ ಟಾಪಿಕ್ಕು ರಿಲ್ಯಾಕ್ಸೇಷನ್ ಟೈಮ್. ಒಂದು ಮಾರ್ಕ್ಸಿಗೆ ಕೇಳ್ತಾರೆ, ಇದು ಇಂಪಾರ್ಟೆಂಟ್. ಒಂದು ಮಾರ್ಕ್ಸಿಗೆ ರಿಲ್ಯಾಕ್ಸೇಷನ್ ಟೈಮ್ ಅಂದರೆ ದ ಟೈಮ್ ಫಾರ್ ವಿಚ್ ಆ್ಯನ್ ಎಲೆಕ್ಟ್ರಾನ್ ಆಕ್ಸಿಲರೇಟ್ ಬಿಟ್ವೀನ್ ಟೂ ಸಕ್ಸಸ್ಸಿವ್ ಕೊಲಿಷನ್. ಅಂದರೆ ಎರಡು ಸಕ್ಸಸ್ಸಿವ್ ಕೊಲಿಷನ್ಗೆ ಅಂದರೆ ಡಿಕ್ಕಿ ಹೊಡೆದಾಗ ಎಲೆಕ್ಟ್ರಾನು ಅಥವಾ ಚಾರ್ಜ್ ಕ್ಯಾರಿಯರ್ಸು ಆಕ್ಸಿಲರೇಟ್ ಆಗಬೇಕು, ಮೂವ್ ಆಗುತ್ತೆ. ಅದಕ್ಕೆ ಎಷ್ಟು ಟೈಮ್ ಆಗುತ್ತೋ ಆ ಟೈಮನ್ನು ರಿಲ್ಯಾಕ್ಸೇಷನ್ ಟೈಮ್. ದ ಟೈಮ್ ಫಾರ್ ವಿಚ್ an electron accelerates between two successive collision is called ಏನು ಕರಿತೀವಿ ಅಂದರೆ ರಿಲ್ಯಾಕ್ಸೇಷನ್ ಟೈಮ್. ಒನ್ ಮೋರ್ ಡೆಫಿನೇಷನ್, ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ನೋಡಿ, ಡ್ರಿಫ್ಟ್ ವೆಲಾಸಿಟಿ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. Drift velocity is always directly proportional to applied electric field. Drift velocity Vd is equal to proportionality remove ಮಾಡಿದ್ರೆ ಈಕ್ವಲ್ ಸೈನ್ ಬರುತ್ತೆ. ಸೊ ಒಂದು ಕಾನ್ಸ್ಟೆಂಟು ಮ್ಯೂ ಅಂತ ಕರಿತೀನಿ ಇಂಟು ಇ. ಸೊ ಅಥವಾ ಮ್ಯೂ ಇಸ್ ಈಕ್ವಲ್ ಟು ವಿ ಡಿ ಬೈ ಇ. ವಾಟ್ ಈಸ್ ಮ್ಯೂ? ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಇಟ್ ಈಸ್ ನೌನ್ ಆಸ್ ಮೊಬಿಲಿಟಿ ಆಫ್ ಚಾರ್ಜ್ ಕ್ಯಾರಿಯರ್ಸ್. ಮ್ಯೂ ಇಸ್ ನೌನ್ ಆಸ್ ಮೊಬಿಲಿಟಿ ಆಫ್ ಚಾರ್ಜ್ ಕ್ಯಾರಿಯರ್ಸ್, ಮೊಬಿಲಿಟಿ ಅಂತ ಕರೀತಾರೆ. ಹೌ ಟು ಡಿಫೈನ್ ಮೊಬಿಲಿಟಿ ಆಫ್ ಚಾರ್ಜ್ ಕ್ಯಾರಿಯರ್ಸ್? ಮೊಬಿಲಿಟಿ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ ಟು ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಹೌ ಟು ಡಿಫೈನ್ ದ mobility of free electron? Mobility of free electron is defined as the ratio of applied drift velocity of free electron to the applied electric field is called mobility of free electron. Okay, so next, what is the SI unit of mobility of free electron? Mobility of free electron SI unit ampere meter Newton inverse. ನೋಡಿ, ಆಂಪಿಯರ್ ಮೀಟರ್ ನ್ಯೂಟನ್ ಇನ್ವರ್ಸ್. ಸರ್ ಈಗ ಹೇಗೆ ಬರುತ್ತೆ ಸರ್? ಯು ಹ್ಯಾವ್ ಟು ರಿಮೆಂಬರ್ ಎಸ್ ಯೂನಿಟ್. ಫಾರ್ ಎಕ್ಸಾಂಪಲ್ ಈಗ ನೋಡಿ, ವಿ ಡಿ ಅಂದ್ರೇನು? ಡ್ರಿಫ್ಟ್ ವೆಲಾಸಿಟಿ. ಸೊ ವಾಟ್ ಇಸ್ ದ ಎಸ್ ಯೂನಿಟ್ ಆಫ್ ವೆಲಾಸಿಟಿ? ಮೀಟರ್ ಪರ್ ಸೆಕೆಂಡ್. ಗೊತ್ತಿದೆ ಅಲ್ವಾ? ಮೀಟರ್ ಪರ್ ಸೆಕೆಂಡ್. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು ಫಾರ್ಮುಲಾ? ಇ ಇಸ್ ಈಕ್ವಲ್ ಟು ಎಫ್ ಬೈ ಕ್ಯೂ. E is first up force per coulomb, force per charge, electrostatic force per charge. Force ಗೆ ಏನಿಟೇನು? ನ್ಯೂಟನ್. ಚಾರ್ಜ್ಗೇನು? ಕೂಲಮ್. ಓಕೆ ಸರಿ, ಕೂಲಮ್ ಮೇಲೆ ಹೋಗುತ್ತೆ. ಮೀಟರ್ ಇಂಟು ಕೂಲಮ್. ನ್ಯೂಟನ್ ಸೆಕೆಂಡ್ ಡಿನಾಮಿನೇಟರ್ ಬರುತ್ತೆ. ನ್ಯೂಟನ್ ಇಂಟು ಸೆಕೆಂಡ್. ಕೂಲಮ್ ಪರ್ ಸೆಕೆಂಡ್ ಅಂದರೆ ಏನು? ಬೆಳಗ್ಗೆ ತಾನೇ ಹೇಳಿದ್ದೀನಿ ನಾವು ಏನು? ವಾಟ್ ಈಸ್ ಕರೆಂಟ್? ಕರೆಂಟ್ ಇಸ್ ಈಕ್ವಲ್ ಟು ಚಾರ್ಜ್ ಬೈ ಟೈಮ್ ಟೇಕನ್. ಚಾರ್ಜ್ಗೆ ಕೂಲಮ್, ಟೈಮ್ಗೆ ಸೆಕೆಂಡ್. ಕೂಲಮ್ ಪರ್ ಸೆಕೆಂಡ್ ಅಂದ್ರೆ ಏನಾಯ್ತು ಅಲ್ಲಿಗೆ? ಕರೆಂಟ್ ಅಂದ್ರೇನು? ಆಂಪಿಯರ್. ಒಂದು ಆಂಪಿಯರು. ಓಕೆ, ನೆಕ್ಸ್ಟ್ ಮೀಟರ್. ಇದೆ ಮೀಟರ್. ನ್ಯೂಟನ್ನು ಡಿನಾಮಿನೇಟರ್ ಇದೆ, ಮೇಕೋರೆ ನ್ಯೂಟನ್ ಇನ್ವರ್ಸ್. ಅಂದರೆ ದ ಎಸ್ ಐ ಯೂನಿಟ್ ಆಫ್ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ ಅಥವಾ ಚಾರ್ಜ್ ಕ್ಯಾರಿಯರ್ಸ್ ಆಂಪಿಯರ್ ಮೀಟರ್ ನ್ಯೂಟನ್ ಇನ್ವರ್ಸ್. ಓಕೆ, ನೆಕ್ಸ್ಟ್ ಟಾಪಿಕ್ಕು ಡಿರೈವ್ ದ ರಿಲೇಷನ್ ಬಿಟ್ವೀನ್ ಡ್ರಿಫ್ಟ್ ವೆಲಾಸಿಟಿ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಫೀಲ್ಡಿಗೂ ಡ್ರಿಫ್ಟ್ ವೆಲಾಸಿಟಿನಿಗೂ ಏನು ಸಂಬಂಧ ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ಬೇಕು. ಓಕೆ, ಆಲ್ರೆಡಿ ವಿ ನೋ ದಟ್ an electron experience a force in an electric field. ಒಂದು ಎಲೆಕ್ಟ್ರಾನು ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಗೊತ್ತಿದೆ. ಗೊತ್ತಿಲ್ಲ ಅಂದರೆ ನೀವು ಒಂದು ಫಾರ್ಮುಲಾದ ಗೊತ್ತಿದೆ, ಸೆಕೆಂಡ್ ಚಾಪ್ಟರ್ ಫಸ್ಟ್ ಚಾಪ್ಟರ್. ಇ ಇಸ್ ಈಕ್ವಲ್ ಟು ಎಫ್ ಬೈ ಕ್ಯೂ, ಎಫ್ ಇಸ್ ಈಕ್ವಲ್ ಟು ಇ ಇಂಟು ಕ್ಯೂ. ಹಂಗೆ ಎನ್ ಎಲೆಕ್ಟ್ರಾನ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗಿವನ್ ಬೈ ಫೋರ್ಸ್ ಇಸ್ ಈಕ್ವಲ್ ಟು ಚಾರ್ಜ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಮೈನಸ್ ಇ ಇಂಟು ಕ್ಯೂ ವೆಕ್ಟಾರ್ ಇ. ಸರ್ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ
here negative sign indicates that the electric field and force are opposite in direction. Electric field and force are opposite in direction according to Newton's second law of motion. So ಒಂದು ಫಾರ್ಮುಲಾ ಪ್ರೂವ್ ಮಾಡಿದ್ವಿ, F is equal to m into a. F equals m into a. ಸೊ F ಅಂತಂದರೆ m into a. F ಬದಲಿಗೆ ಇದು ಬರಿಬೋದು ಮೈನಸ್ ಇ ಇಂಟು ವೆಕ್ಟಾರ್ ಇ. ಮೈನಸ್ ಇ ಇಂಟು ವೆಕ್ಟಾರ್. ಮೈನಸ್ ಇ ಅನ್ನೋದು ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್, ಇ ಅಂದರೆ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ನಾವು ಹ್ಯಾವ್ ಟು ಡಿಟರ್ಮೈನ್ ಆಕ್ಸಿಲರೇಷನ್ ಆಫ್ ಎನ್ ಎಲೆಕ್ಟ್ರಾನ್. ಎ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕೆಳಗಡೆ ಬರುತ್ತೆ ಮೈನಸ್ ಇ ವೆಕ್ಟಾರ್ ಇ ಬೈ ಎಮ್. Equation 2, where m is called mass of the electron. Where m is called mass of the electron. So already we know that first PUC ನಲ್ಲಿ equation of motion. Equation of motion. V is equal to V naught plus AT. V means final velocity. V naught means initial velocity. A means acceleration. T ಅಂದರೆ time. According to that one, so initial velocity is 0 in this case. The final velocity is equal to the drift velocity Vd, and t is equal to tau. Tau means relaxation time, the time for which the acceleration of electron to successive collision. Relaxation time. Relaxation time. Substitution ಮಾಡಿದ್ದಾರೆ. So V ಅಂದರೆ Vd ಅಂದರೆ drift velocity acquired by the electron in the time is given by Vd is equal to initial velocity ಏನಾಗುತ್ತೆ 0, ಅಲ್ಲಿಗೆ 0 ಆಗುತ್ತೆ ಪ್ಲಸ್ ಇಷ್ಟು ಬಿಟ್ಬಿಡಿ a acceleration, t ಬದಲಿಗೆ tau relaxation. Vd is equal to a into tau. Equation 3. Now using equation 2 in equation 3, 2ನ 3ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಏನಾಗುತ್ತೆ Vd is equal to what is acceleration minus e vector e by m, minus e vector e by m, so into tau. This is the expression for drift velocity. Okay, so relation between drift velocity and electric field. Sir, what is Vd? Drift velocity of free electron. What is E? Charge of the electron. What is E? Capital E? Electric field. Tau relaxation time. M andre mass of the electron. Negative sign indicates that the velocity, drift velocity and electric field are opposite in direction. Negative sign indicates that drift velocity and electric field are opposite in direction. What is the magnitude of drift velocity? Magnitude ಅಂದರೆ ಸೈನ್ ತೊಗೊಳಗಿಲ್ಲ, ಪ್ಲಸ್ ಮೈನಸ್ ತೊಗೊಳಗಿಲ್ಲ. The magnitude of drift velocity is given by expression Vd is equal to E vector E tau by m. So same formula. ಇದು magnitude ಸೈನ್ ತೊಗೊಳಗಿಲ್ಲ. So this is the expression. Okay, ಈ ಎಕ್ಸ್ಪ್ರೆಷನ್ನಲ್ಲಿ ಒಂದು ಸಣ್ಣ ಕಾನ್ಸೆಪ್ಟ್ ನೋಡೋದು. ಸೊ Vd is equal to E tau m into E. ಸೊ ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಫಾರ್ಮುಲಾ ಗೊತ್ತಿದೆ, ಲಾಸ್ಟ್ ಟೈಮ್ ಕ್ಲಾಸಲ್ಲಿ ಹೇಳಿದ್ದೀನಿ. ವಿ ಡಿ ಇಸ್ ಈಕ್ವಲ್ ಟು ಮ್ಯೂ ಇಂಟು ಇ. ಆಯಿತಾ? ವಿ ಡಿ ಇದೆ, ಕಂಪೇರ್ ಮಾಡಿ ಎರಡು ಈಕ್ವೇಷನ್ನ. ಇ ಇದೆ, ಮ್ಯೂ ಜಾಗದಲ್ಲಿ ಏನು ಬರುತ್ತೆ? ಇ ಟೌ ಎಮ್. ಇ ಟೌ ಎಮ್ ಅಂದರೆ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಗೆ ಇದನ್ನು ಬರೀಬೋದು. ದಿಸ್ ಈಸ್ ಆಲ್ಸೋ ಎಕ್ಸ್ಪ್ರೆಷನ್ ಫಾರ್ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್. ಸೊ ದಿಸ್ ಈಸ್ ದ ರಿಲೇಷನ್. ಓಕೆ, ಸಣ್ಣದೊಂದು ಕಾನ್ಸೆಪ್ಟ್ ಇದೆ, ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಕಂಡಕ್ಟರ್. ಅಂದರೆ ಒಂದು ಕಂಡಕ್ಟರ್ನಲ್ಲಿ ಕರೆಂಟ್ ಪಾಸ್ ಆದಾಗ ಏನೇನು ಎಫೆಕ್ಟ್ ಆಗುತ್ತೆ. ಇಮ್ಯಾಜಿನ್ ದಿಸ್ ವಾಸ್ ಎ ಕಂಡಕ್ಟರ್, ಇದೊಂದು ಕಂಡಕ್ಟ್ರು, ಈ ಕಂಡಕ್ಟರ್ನಲ್ಲಿ ಕರೆಂಟ್ ಪಾಸ್ ಆಗ್ತಿದೆ, ಏನೇನು ಎಫೆಕ್ಟ್ ಆಗ್ಬೋದು? ದೇರ್ ಆರ್ 4 ಎಫೆಕ್ಟ್ಸ್ ಆರ್ ಪಾಸಿಬಲ್. ಫಸ್ಟ್ ಎಫೆಕ್ಟು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಯಾವುದೇ ಕರೆಂಟು ಕಂಡಕ್ಟ್ರಲ್ಲಿ ಪಾಸ್ ಆದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಗುತ್ತೆ, ಸುತ್ತಮುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎರಡನೇ ಎಫೆಕ್ಟು ಮೆಕ್ಯಾನಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದರೆ ಮೆಕ್ಯಾನಿಕಲ್ ಅಂದರೆ ಅದ್ರ ಮೇಲೆ ಫೋರ್ಸ್ ಬಿಡ್ಬೋದು, ಮೆಕ್ಯಾನಿಕಲ್ ಫೋರ್ಸ್ ಬರ್ಬೋದು. ಮೆಕ್ಯಾನಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟು ಈಟಿಂಗ್
ಆಫ್ ಎಲೆಕ್ಟ್ರಿಕ್ ಕರೆಂಟ್ ಹೀಟ್ ಆಗ್ಬೋದು. ಕರೆಂಟ್ ಪಾಸ್ ಆದರೆ ಬಿಸಿ ಆಗುತ್ತೆ, ಹೀಟ್ ಆಗುತ್ತೆ. ಹೀಟಿಂಗ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಲಾಸ್ಟ್ ಒನ್ನು ಕೆಮಿಕಲ್ ಎಫೆಕ್ಟ್ ಏನಾಗುತ್ತಾ? ಕೆಮಿಕಲ್ ಎಲೆಕ್ಟ್ರೋಲಿಸಿಸ್ ಅಂತ ಕೆಮಿಸ್ಟ್ರಿ ಯೂಸ್ ಮಾಡ್ತೀರಾ. ಕೆಮಿಕಲ್ ಎಫೆಕ್ಟ್. ದೇರ್ ಆರ್ ವೆನ್ ಕರೆಂಟ್ ಪಾಸಿಂಗ್ ಥ್ರೂ ಎ ಕಂಡಕ್ಟರ್ 4 effects are possible. Which are those? First one, magnetic effect. Second one, mechanical effect. Third one, chemical effect. Fourth one, so heating effect. These are the possible effects. Okay. So next topic, relation between drift velocity and electric current. ಡ್ರಿಫ್ಟ್ ವೆಲಾಸಿಟಿಗೂ ಎಲೆಕ್ಟ್ರಿಕ್ ಕರೆಂಟಿಗೂ ಸೊ ಏನು ರಿಲೇಷನ್ಶಿಪ್ ಇದೆ? 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್. ಅಥವಾ ಹಿಂಗೂ ಕೊಡ್ಬೋದು, ಶೋ ದಟ್ ಅಥವಾ ಡಿರೈವ್ ದ ಎಕ್ಸ್ಪ್ರೆಷನ್ I = NEAVD ಅಂತಲೂ ಕೇಳ್ಬೋದು. 3 ಮಾರ್ಕ್ಸ್ಗೆ ಎಕ್ಸಾಮಲ್ಲೆಲ್ಲ ಅಪಿಯರ್ ಆಗಿದೆ. ಒಂದು ಡಯಾಗ್ರಾಮ್ ಬರುತ್ತೆ, ಸಣ್ಣದೊಂದು ಡಯಾಗ್ರಾಮು. ದಿಸ್ ಈಸ್ ಎ ಕಂಡಕ್ಟರ್, ದಿಸ್ ಇಸ್ ಎ ಕಂಡಕ್ಟರ್. ಎಲ್ ಅಂದರೆ ಲೆಂತ್ ಆಫ್ ದ ಕಂಡಕ್ಟರ್. ಎ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್. ಎಲೆಕ್ಟ್ರಿಕ್ ಫೀಲ್ಡು. ಒಂದು ಬ್ಯಾಟ್ರಿ ಅಪ್ಲೈ ಮಾಡಿ. ಸೊ ಇದು ಬ್ಯಾಟ್ರಿ ಸಿಂಬಲ್. ಒಂದು ದೊಡ್ಡ ಲೈನು, ಒಂದು ಸಣ್ಣ ಲೈನು. ದೊಡ್ಡ ಲೈನ್ನ ಪಾಸಿಟಿವ್ ಅಂತ ಕರಿತೀವಿ, ಸಣ್ಣ ಲೈನ್ನ ನೆಗೆಟಿವ್ ಅಂತ ಕರಿತೀವಿ. ಓಕೆ, ಲೆಟ್ ಅಸ್ ಕನ್ಸಿಡರ್ length of the conductor is L and A is the uniform area of cross section. Uniform area of cross section. Then volume of the conductor is given by. Volume of the conductor is given by. So ನಿಮಗೆ ಎಲ್ಲರೂ ಗೊತ್ತು. So what is the volume formula? Length into breadth into height. ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಇಲ್ಲಿ ಬರೋ ತೋರಿಸ್ತೀನಿ. ಎಲ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ನಾನು ಬ್ರೆಡ್ತ್ ಇಂಟು ಹೈಟ್ ಬದಲು ಏರಿಯಾ ತೊಗೋತೀನಿ. ಏನು ತೊಗೋತೀನಿ? ಏರಿಯಾ. ಅಲ್ಲಿಗೆ ವಾಲ್ಯೂಮ್ ಆಫ್ ದಿ ಕಂಡಕ್ಟರ್ ಇಸ್ ಈಕ್ವಲ್ ಟು ಏರಿಯಾ ಇಂಟು ಲೆಂತ್. ಏರಿಯಾ ಇಂಟು ಲೆಂತ್. ಓಕೆ, ಲೆಟ್ ಸ್ಮಾಲ್ ಎನ್ ಬಿ ದಿ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಸೈಡ್ ದ ಕಂಡಕ್ಟರ್. ಸ್ಮಾಲ್ ಎನ್ ಅನ್ನೋದು ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ ಕಂಡಕ್ಟರ್ ಒಳಗಡೆ, ಇನ್ಸೈಡ್ ದ ಕಂಡಕ್ಟರ್. ದೆನ್ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್? ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ ಇನ್ಸೈಡ್ ದ ಕಂಡಕ್ಟರ್? ಸೊ ಈ ಕಂಡಕ್ಟರ್ ಒಟ್ಟು ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅಂದರೆ, ಟೋಟಲ್ ನಂಬರ್ ಅಂದರೆ ಎನ್ ಅಂತ ತಗೋತೀನಿ, ಇಸ್ ಈಕ್ವಲ್ ಟು ಇದು ಒಳಗಡೆ ಇರೋದು ಎಷ್ಟು ಫ್ರೀ ಎಲೆಕ್ಟ್ರಾನ್ಸ್ ಅಂದರೆ ಎನ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸು ಇಂಟು ವಾಲ್ಯೂಮ್ ಆಫ್ ದಿ ಕಂಡಕ್ಟರ್. ಎನ್ ಇಂಟು ವಿ. ಎನ್ ಹಾಗೆ ಬರ್ಕೋತೀನಿ. ವಾಟ್ ಇಸ್ ದ ವಾಲ್ಯೂಮ್? ಏರಿಯಾ ಇಂಟು ಲೆಂತ್. ಏರಿಯಾ ಇಂಟು ಲೆಂತ್. ಲೆಟ್ ಇ ಈಸ್ ದ ಸ್ಮಾಲ್ ಇ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆಫ್ ಎನ್ ಫ್ರೀ ಎಲೆಕ್ಟ್ರಾನ್. ಸ್ಮಾಲ್ ಇ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆನ್ ಫ್ರೀ ಎಲೆಕ್ಟ್ರಾನ್. ವಾಟ್ ಈಸ್ ದ ಟೋಟಲ್ ಚಾರ್ಜ್ ಇನ್ಸೈಡ್ ದ ಕಂಡಕ್ಟರ್? So total charge is denoted by Q. Total charge is denoted by Q is equal to so N ಅಂದರೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ, ಎ ಇಂಟು ಎಲ್ ಅಂದರೆ ವಾಲ್ಯೂಮ್ ಆಫ್ ದ ಕಂಡಕ್ಟರ್. ಒಂದು ಎಲೆಕ್ಟ್ರಾನಿಗೆ ಮ್ಯಾಗ್ನೆಟಿಕ್ ಇ. ಅಲ್ಲಿಗೆ ಇಟ್ ಈಸ್ ದ Q is the total charge inside the conductor. Q is equal to N into A into L into E. We call equation 1. Let Vd is the drift velocity of the free electron. Vd is the drift velocity of the free electron and T is the time taken. T is the time taken to travels the length of the conductor. Vd is the drift velocity of the free electron. T is the time taken to travels the length of the conductor L. Then first we see one formula ಗೊತ್ತಿದೆ. What is the velocity? Velocity is equal to displacement by time taken. Vd is equal to displacement ಅಂದರೆ L, time taken ಅಂದರೆ T. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ L is equal to Vd into T. ನ್ಯೂಮರೇಟ್ರಿಗೆ ಹೋಗುತ್ತೆ. L equals Vd into T. Using in equation 1. ಈ Vd into T ನ ಈಕ್ವೇಷನ್ 1 ಯೂಸ್ ಮಾಡಿ. ಓಕೆ, ಐ ವಿಲ್ ರೈಟ್ ದ ಈಕ್ವೇಷನ್ ಆನ್ Q is equal to NA
NaL. Instead of L, we write Vd into T. Vd into T. Length ಅಂದರೆ drift velocity to time. ಬರ್ಕೊಂಡೆ into E into E. Already we know that by definition of electric current, is defined as the rate of flow of charge. Electric current is equal to charge by time taken. Okay. So, what is the charge? NaVdTe divided by time. So, ಇಲ್ಲಿ ಟಿ ಟಿ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. Therefore, NaEVd. This is the relation between electric current and drift velocity. ಅಥವಾ derive an expression for I is equal to NaEVd. Okay, what is the terms? I is called electric current, N is the number of free electron per unit volume ಅಥವಾ number of free electron in density, A area of cross section, E magnitude of the charge of the electron, Vd is called drift velocity. It is called drift velocity. Okay, so one point note only in this equation, the electric current is directly proportional to drift velocity. The electric current is directly proportional to number of free electron per unit volume. Electric current is directly proportional to area of cross section. ಅಂದರೆ current how does varies. Okay, next topic. ಓಕೆ, ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟು ಸಣ್ಣ ಟಾಪಿಕ್ಕು ಕರೆಂಟ್ ಡೆನ್ಸಿಟಿ. ಏನು ಬರುತ್ತಾ? ಕರೆಂಟ್ ಡೆನ್ಸಿಟಿ ಅಂದರೆ ಇಟ್ ಈಸ್ ಡಿನೋಟೆಡ್ ಬೈ ಸಿಂಬಲ್ ಜೆ. ಡೆಫಿನೇಷನ್ ಕೇಳ್ತಾನೆ ಒಂದೊಂದು ಮಾರ್ಕ್ಸಿಗೆ. ವಾಟ್ ಈಸ್ ಕರೆಂಟ್ ಡೆನ್ಸಿಟಿ? ಡಿಫೈನ್ ಕರೆಂಟ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿ ಈಸ್ ಡಿಫೈನ್ಡ್ ಆಸ್ ದ, ಅಥವಾ ಕರೆಂಟ್ ಡೆನ್ಸಿಟಿ ಆಫ್ ಎ ಕಂಡಕ್ಟರ್ ಈಸ್ ಡಿಫೈನ್ಡ್ ಆಸ್ ದ ಎಲೆಕ್ಟ್ರಿಕ್ ಕರೆಂಟ್ ಪರ್ unit area of cross section. Definition: current density of a conductor is defined as the electric current per unit area of cross section. Vector J is equal to I by A. What is vector J? Vector J is called current density. What is I? Electric current. What is A? Unit area of cross section. N cap ಫಸ್ಟ್ ಪಿ ಸಿ ಯೂಸ್ ಮಾಡಿದ್ವಿ. ಎನ್ ಕ್ಯಾಪ್ ಇಸ್ ಕಾಲ್ಡ್ ಯೂನಿಟ್ ವೆಕ್ಟಾರ್. ಓಕೆ, ಒನ್ಸ್ ಅಗೇನ್ ಐ ರಿಪೀಟ್ ಮೈ ಡೆಫಿನೇಷನ್, ಇಂಪಾರ್ಟೆಂಟ್ ಡೆಫಿನೇಷನ್. ಕರೆಂಟ್ ಡೆನ್ಸಿಟಿ ಆಫ್ ಎ ಕಂಡಕ್ಟರ್ ಈಸ್ ಡಿಫೈನ್ಡ್ ಆಸ್ ದ ಎಲೆಕ್ಟ್ರಿಕ್ ಕರೆಂಟ್ ಪರ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ನೆಕ್ಸ್ಟು ಟಾಪಿಕಲ್ಲಿ ನಮಗೆ ಆಲ್ರೆಡಿ ವಿ ನೋ ದಟ್ relation between electric current and drift velocity. What is the relation? I is equal to NeAVd. Okay, what is current density? Vector J is equal to I by A. ಅಲ್ಲಿಗೆ vector J is equal to, what is the formula for I? NeAVd by A into n cap. A ಏನಾಗುತ್ತೆ? ಕ್ಯಾನ್ಸಲ್. The remaining thing, vector J is equal to NeVd into n cap. N cap is nothing but unit vector. Therefore, ಅಲ್ಲಿಗೆ ಯೂನಿಟ್ ವೆಕ್ಟಾರ್ ಅಂದರೆ ಇಟ್ ಹ್ಯಾಸ್ ಎ ಓನ್ಲಿ ಒನ್ ಮ್ಯಾಗ್ನಿಟ್ಯೂಡ್. The magnitude is given by J is equal to NeVd. ಇಂಪಾರ್ಟೆಂಟು, ಇದು ಮುಂದೆ ಯೂಸ್ ಮಾಡ್ತೀರಾ. J, what is the current density? J is equal to NeVd. What is J? Current density. N, number of free electron per unit volume. Magnitude of the charge. Vd is called drift velocity. Okay. The remaining thing, the n cap is called unit vector. What is the SI unit of current density? ಕೇಳಿದ್ರೆ ಒಂದು ಮಾರ್ಕ್ಸ್. SI ಯೂನಿಟ್. ವಾಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಆಂಪಿಯರ್. ಏರಿಯಾಗೆ ಮೀಟರ್ ಸ್ಕ್ವೇರ್. ನೀವು ಡಿನಾಮಿನೇಟರ್ ನೀವು ನೋಡಿದ್ರೆ ಮೀಟರ್ ಇನ್ವರ್ಸ್ ಸ್ಕ್ವೇರ್.
ಆಂಪಿಯರ್ ಮೀಟರ್ ಇನ್ವರ್ಸ್ ಸ್ಕ್ವೇರ್. ಅಂಡರ್ಸ್ಟುಡ್? ದ SI ಯೂನಿಟ್ ಆಫ್ ಕರೆಂಟ್ ಡೆನ್ಸಿಟಿ ಈಸ್ ಏನಪ್ಪ ಅಂದರೆ ಕರೆಂಟ್ ಡೆನ್ಸಿಟಿ ಇಸ್ ಯೂನಿಟು ಆಂಪಿಯರ್ ಮೀಟರ್ ಇನ್ವರ್ಸ್ ಸ್ಕ್ವೇರ್. ಓಕೆ. ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. Electric current is a scalar quantity, but current density is a vector quantity. Current density is a vector quantity. Dimension formula ಬರೆದಿದ್ದೀನಿ. So what is the dimension formula current? I. What is the dimension formula for area? L square. Length into breadth L square. L square ಮಕ್ಕೋದ್ರೆ L to the power of -2 into I. This is the okay. Next. ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೋಡಿ. ಈ ಚಾಪ್ಟ್ರ್ನಲ್ಲಿ ನಿಮಗೆ ವೈವಾ ಕ್ವಶನ್ಸ್ ಹೆಚ್ಚಿಗೆ ಬೀಳುತ್ತೆ. ಈ ಚಾಪ್ಟ್ರ್ನಲ್ಲಿ ನೀವು ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಮಾಡಿದ್ರೆ ವೈವಾ ಕ್ವಶನ್ನು ದಟ್ ಈಸ್ ಒನ್ ಮೋರ್ ಟಾಪಿಕ್ ಓಮ್ಸ್ ಲಾ. ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಓಮ್ಸ್ ಲಾ ಒಂದಲ್ಲ ಒಂದು ಕ್ವಶನ್ ಇದ್ರ ಮೇಲೆ ಇದ್ದೇ ಇರುತ್ತೆ. ಓಕೆ. ಸಖತ್ ಇಂಪಾರ್ಟೆಂಟ್ ಟಾಪಿಕ್ಕು ಓಮ್ಸ್ ಲಾ. ಓಮ್ಸ್ ಅನ್ನೋದು ಸೈಂಟಿಸ್ಟ್ನೇ. ಸೊ ಈ ಓಮ್ಸ್ ಅನ್ನೋ ಒಂದು ಲಾ ಹೇಳ್ತಾನೆ. ಏನು ಸರ್ ಒಂದು ಲಾ ಅಂದರೆ, ನೀವು ಯಾವುದೇ ಒಂದು ಕಂಡಕ್ಟರ್ನ ತೊಗೊಂಡ್ರೆ ಈ ಕಂಡಕ್ಟರ್ನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ ಐ ಅಂತ. ಈ ಎರಡು ಎಂಡ್ ಇದೆಯಲ್ಲ, ಕಂಡಕ್ಟರ್ನ ಎರಡು ಎಂಡಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ ವಿ. ಆ ಕರೆಂಟು ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಎಲೆಕ್ಟ್ರಿಕ್ ಕರೆಂಟ್ passing through a conductor directly proportional to potential difference. Okay. So ಅದ್ರ ಜೊತೆಗೆ the physical conditions are remain same and temperature is also remain same. This is called Ohm's law. State Ohm's law. Ohm's law states that electric current passing through a conductor is directly proportional to potential difference between end of the conductor and the temperature. Physical conditions are remain same. Important topic. ಸ್ವಲ್ಪ ಫಾಸ್ಟಾಗಿ ಇನ್ನೊಂದ್ಸಲ ಹೇಳ್ಬಿಡಲ್ಲ ಸ್ಟೇಟ್ಮೆಂಟು. The Ohm's law states that electric current passing through a conductor is directly proportional to potential difference between end of the conductor such that temperature and physical conditions are remain same. Temperature ಅಂದರೆ ಗೊತ್ತು, ಟೆಂಪ್ರೇಚರ್ ಹೆಚ್ಚಿಗೆ ಚೇಂಜ್ ಆಗಬಾರ್ದು. ಫಿಸಿಕಲ್ ಕಂಡೀಷನ್ ಅಂದರೆ ವಾಟ್ ಈಸ್ ದ ಫಿಸಿಕಲ್ ಕಂಡೀಷನ್ನು? ಡಯಾಮೀಟರ್, ರೇಡಿಯಸ್, ಲೆಂತ್, ಹೈಟ್ ಇವೆಲ್ಲ ಫಿಸಿಕಲ್ ಕಾನ್ಸ್ಟೆಂಟ್ ಇರಬೇಕು. ಎಕ್ಸ್ಪ್ಲನೇಷನ್ ಓಮ್ಸ್ ಲಾ ಏನು ಸರ್ ಎಕ್ಸ್ಪ್ಲನೇಷನ್? ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ, ಅಥವಾ ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಸೊ ಪ್ರಪೋರ್ಷನಿಟಿ ಕಾನ್ಸ್ಟೆಂಟ್ ರಿಮೂವ್ ಮಾಡಿದ್ರೆ ವಿ ಈಸ್ ಈಕ್ವಲ್ ಟು ಆರ್ ಇಂಟು ಐ. ಪ್ರೀವಿಯಸ್ ಚಾಪ್ಟರ್ಲಿ ಕ್ಯೂ ಈಕ್ವಲ್ ಸಿ ವಿ. ಕ್ಯೂ ಅಂದರೆ ಚಾರ್ಜು, ಸಿ ಅಂದರೆ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್, ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅದೇ ಥರ ಇಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಈಕ್ವೇಷನ್. ನೆಕ್ಸ್ಟು ಡಿರೈವೇಷನ್ಸ್ ಎಲ್ಲ ಬೇಕಾಗುತ್ತೆ. ವಿ ಈಸ್ ಈಕ್ವಲ್ ಟು ಐ ಆರ್. ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಆರ್ ಅಂದರೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ವಾಟ್ ಈಸ್ ಆರ್? ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಐ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಕರೆಂಟ್. ಓಕೆ ಸರ್, ಹೌ ಟು ಡಿಫೈನ್ ರೆಸಿಸ್ಟೆನ್ಸ್? ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂದರೆ ಏನು ಸರ್? ನೋಡಿ, ವಿ ಈಕ್ವಲ್ಸ್ ಐ ಆರ್, ಆರ್ ಈಕ್ವಲ್ಸ್ ವಿ ಬೈ ಐ. ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿ ವಿ ಬೈ ಐ. ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ವಾಟ್ ಈಸ್ ಆರ್? ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ವಾಟ್ ಈಸ್ ವಿ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎಂಡ್ ಆಫ್ ದ ಕಂಡಕ್ಟರ್. ವಾಟ್ ಈಸ್ ಐ? ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್. ಡಿಫೈನ್ ಮಾಡಿ. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ of a conductor is defined as the ratio of potential difference between end of the conductor to the
electric current passing through the conductor. ಇದು ಡೆಫಿನೇಷನ್. ಓಕೆ, ಸ್ವಲ್ಪ ಸ್ಪೀಡಾಗಿ ಹೇಳಿದ್ರೆ ನೀವು ಮತ್ತೆ ಅದೇ ಡೆಫಿನೇಷನ್ನ ನೋಡ್ಕೋಬೋದು ಹಿಂದೆ. ಓಕೆ ಸರ್, ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್? ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ಗೆ SI ಯೂನಿಟ್ ಏನಪ್ಪ ಅಂದರೆ ಹೋಮ್, OHM, ಹೋಮ್. ಸಿಂಬಲ್ ಇದು. ಓಮ್ ಅಂತನಾರ ಬರೀಬೋದು, ಸಿಂಬಲ್ ಅರ ಬರೀಬೋದು. ಸರ್, ಡಿಫೈನ್ ಓಮ್ ಅಂತ ಕೇಳ್ತಾನೆ, ಅಥವಾ ಡಿಫೈನ್ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಕೇಳಿದ್ದೀರಾ? V = IR, R = V/I. ಈ ರೆಸಿಸ್ಟೆನ್ಸು 1 ಓಮ್ ಅಂತ ಹೇಳಬೇಕು ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರಬೇಕು? 1 ವೋಲ್ಟ್. ಕರೆಂಟ್ ಎಷ್ಟಿರಬೇಕು? 1 ಆಂಪಿಯರ್. ಡಿಫೈನ್ ಮಾಡ್ತೀನಿ. ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಈಸ್ ಸೆಡ್ ಟು ಬಿ ಎ 1 ಓಮ್. ಎಲೆಕ್ಟ್ರಿಕಲ್ resistance is said to be a 1 ohm if current passing through a conductor 1 ampere. If current passing through a conductor is 1 ampere and potential difference between the end of the conductor is 1 volt. ಅಂದರೆ ಒಂದು ಕಂಡಕ್ಟರ್ನಲ್ಲಿ 1 ಆಂಪಿಯರಷ್ಟು ಕರೆಂಟ್ ಪಾಸ್ ಆಗ್ತಾಯಿದ್ದು, ಆ ಎರಡು ಎಂಡಿನ ಎಂಡಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸು 1 ವೋಲ್ಟ್ ಇದೆ. ಆಗ ರೆಸಿಸ್ಟೆನ್ಸು 1 ಓಮ್. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಈ ಸೆಡ್ ಟು ಬಿ ಎ 1 ಓಮ್ ಇಫ್ 1 ಆಂಪಿಯರ್ ಕರೆಂಟ್ ಪಾಸಿಂಗ್ ಥ್ರೂ ಎ ಕಂಡಕ್ಟರ್, ದೆನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎಂಡ್ ಆಫ್ ದಿ ಕಂಡಕ್ಟರ್ ಈಸ್ 1 ವೋಲ್ಟ್. ಓಕೆ ಸರ್, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂದರೆ ಏನು ಸರ್? ನೋಡಿ, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ಗೆ 2 ಡೆಫಿನೇಷನ್ ಹೇಳ್ತಾರೆ. ಇದೊಂದು ರೇಷಿಯೋ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎಂಡ್ ಆಫ್ ದಿ ಕಂಡಕ್ಟರ್, ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್. ಇಲ್ಲೂ ಹೇಳ್ಬೋದು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂದರೆ ಏನು ಸರ್? ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಈಸ್ ಡಿಫೈನ್ಡ್ ಆಸ್ ದ ಆಪೋಸಿಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಟು ದಿ ಫ್ಲೋ ಆಫ್ ಚಾರ್ಜ್ ಆರ್ ಕರೆಂಟ್. ಅಂದರೆ ಯಾವುದೋ ಒಂದು ಕಂಡಕ್ಟರ್ ಇದೆ, ಯಾವುದೋ ಒಂದು ಈ ಕಂಡಕ್ಟರ್ನಲ್ಲಿ ಚಾರ್ಜ್ ಪಾಸ್ ಆದರೆ ಅದನ್ನು ಕರೆಂಟ್ ಅಂತ ಕರಿತೀರಾ. ಚಾರ್ಜ್ ಪಾಸ್ ಆಗೋದು ಅಥವಾ ಕರೆಂಟ್ ಪಾಸ್ ಆಗೋದು, ಇದನ್ನು ಈ ಕಂಡಕ್ಟರ್ ಮಾಡುತ್ತೆ, ಅದನ್ನು ಆಪೋಸ್ ಮಾಡುತ್ತೆ. ಕಂಡಕ್ಟರ್ ಇಟ್ ಸೆಲ್ಫ್ ಆಪೋಸಸ್ ದ ಫ್ಲೋ ಆಫ್ ಚಾರ್ಜ್ ಆರ್ ಕರೆಂಟ್. ಏನು ಆಪೋಸ್ ಮಾಡುತ್ತಲ್ಲ, ಆ ಆಪೋಸನ್ನು ಹೆಂಗೆ ಕರಿತೀವಿ ಅಂದರೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ವೈವಾ ಕ್ವಶನ್ಸಲ್ಲಿ ಎಕ್ಸ್ಟರ್ನಲ್ ಚಾರ್ಜು ಒಂದು ಸಲ ಈ ಡೆಫಿನೇಷನ್ ಹೇಳಿದ್ರೆ ಇದೇ ಗೊತ್ತಿರೋದು ಇನ್ನೇನು ಬರ್ಸಿಲ್ವಾ ಅಂತಾರೆ. ಇದನ್ನು ಹೇಳ್ಬೇಕಾಗುತ್ತೆ. ಫಸ್ಟ್ ಒಂದು ಹೇಳಿ, ನೆಕ್ಸ್ಟ್ ಇನ್ನೊಂದು ಕೇಳಿದ್ರೆ ಅದನ್ನು ಮಾಡಿ. ಇನ್ನೊಂದು ಸಲ ಹೇಳ್ತೀನಿ. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಈಸ್ ಡಿಫೈನ್ಡ್ ಆಸ್ ದ ಆಪೋಸಿಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಟು ಫ್ಲೋ ಆಫ್ ಚಾರ್ಜ್. ಚಾರ್ಜನ್ನು ಫ್ಲೋ ಆಗ್ದಂಗೆ ಕಂಡಕ್ಟ್ರು ಆಪೋಸ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಸರ್, how to represent the circuit symbol of the resistance? ಸೊ ಈ ರೆಸಿಸ್ಟೆನ್ಸಲ್ಲಿ ಸರ್ಕ್ಯೂಟ್ ಸಿಂಬಲ್ ಅಂದರೆ ಜಿಗ್ಜಾಗ್ ಬರಿತೀವಿ ನೋಡಿ, ಈ ಥರ ಜಿಗ್ಜಾಗ್. ದಿಸ್ ಈಸ್ ದ ನಥಿಂಗ್ ಬಟ್ ರೆಸಿಸ್ಟರ್. ದಿಸ್ ಈಸ್ ನಥಿಂಗ್ ಬಟ್ ರೆಸಿಸ್ಟರ್. ಓಕೆ, ಈ ರೆಸಿಸ್ಟರಲ್ಲಿ 2 ಥರ ಬರುತ್ತೆ. ಒಂದು ಫಿಕ್ಸ್ಡ್ ವ್ಯಾಲ್ಯೂ ರೆಸಿಸ್ಟರ್, ಇನ್ನೊಂದು ವೇರಿಯಬಲ್ ರೆಸಿಸ್ಟರ್ ಅಂತ. ವೇರಿಯಬಲ್ ರೆಸಿಸ್ಟೆನ್ಸ್ ನಾವು ಯೂಸ್ ಮಾಡಲ್ಲ, ಬಟ್ ತೋರಿಸ್ತೀನಿ. ಫಿಕ್ಸ್ಡ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ 10 ಓಮ್ ಅಂತ ಇದೆ. ದಿಸ್ ಈಸ್ ದ ಫಿಕ್ಸ್ಡ್ ವ್ಯಾಲ್ಯೂ. 10 ಓಮ್ ಬಿಕಮ್ಸ್ 10 ಓಮ್. ಇದು ಫಿಕ್ಸ್ಡ್ ವ್ಯಾಲ್ಯೂ ರೆಸಿಸ್ಟೆನ್ಸ್. ವೇರಿಯಬಲ್ ರೆಸಿಸ್ಟರ್ ಅಂತ ಇದೆ. ಈ ಮೇಲ್ಗಡೆ ಒಂದು ಆರೋ ಮಾರ್ಕ್ ಆಗ್ತದೆ, ಅಂದರೆ ಅದ್ರ ವ್ಯಾಲ್ಯೂ 10, 15, 20 ಈ ಥರ ಚೇಂಜ್ ಮಾಡ್ಕೊಂಡು. ಸೊ ಸರ್ಕ್ಯೂಟ್ ಸಿಂಬಲ್ ಆಫ್ ದ ರೆಸಿಸ್ಟರ್. ಓಕೆ, ಈ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇಂಡಿಪೆಂಡೆಂಟ್ ಆಫ್ ಡೈರೆಕ್ಷನ್. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ಗೆ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಡೈರೆಕ್ಷನ್. ಸಣ್ಣದೊಂದೇ ಒಂದು ಡೆಫಿನೇಷನ್, ಕಂಡಕ್ಟೆನ್ಸ್ ಅಂತ ಬರುತ್ತೆ. ಎಂತ ಬರುತ್ತೆ? ಕಂಡಕ್ಟೆನ್ಸ್. ಇಟ್ ಈಸ್ ಡಿನೋಟೆಡ್ ಬೈ ಜಿ. ಇಟ್ ಈಸ್ ಡಿನೋಟೆಡ್ ಬೈ ಜಿ, ಅಥವಾ ಇಲ್ಲಿ ಹಿಂಗೆ ಬರೆದಿದ್ದೀನಿ, G = 1/R. G = 1/R. R = 1/G. What is G? Conductance. What is the resistance? English rhyming words. Conductance, resistance. Uns. So how to define conductance andre? Conductance of a conductor is defined as the reciprocal of the resistance. Conductance of a conductor
ಈಸ್ ಡಿಫೈನ್ಡ್ ಆಸ್ ದ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್. ಓಕೆ ಸರ್, ಇದರಲ್ಲಿ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಕಂಡಕ್ಟೆನ್ಸ್? ಕಂಡಕ್ಟೆನ್ಸ್ಗೆ ಎಸ್ ಐ ಯೂನಿಟ್ ಏನು ಸರ್ ಅಂದರೆ ಸೈಮನ್. ಕೇಳಿಸ್ಕೊಳ್ಳಿ, ದ ಎಸ್ ಐ ಯೂನಿಟ್ ಆಫ್ ಕಂಡಕ್ಟೆನ್ಸ್ ಈಸ್ ಸೈಮನ್. ಅಥವಾ ರೆಸಿಪ್ರೋಕಲ್ ಅಂದರೆ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಓಮ್. ಇದು ಉಲ್ಟಾ ಎಮ್ ಎಚ್ ಮೋ ಅಥವಾ ಓಮ್ ಇನ್ವರ್ಸ್. ರೆಸಿಪ್ರೋಕಲ್ ಅಂದರೆ ಓಮ್ ಇನ್ವರ್ಸ್. ದ ಎಸ್ ಐ ಯೂನಿಟ್ ಆಫ್ ಕಂಡಕ್ಟೆನ್ಸ್ ಈಸ್ ಸೈಮನ್, ಎಮ್.ಎಚ್.ಒ ಮೋ ಅಥವಾ ಓಮ್ ಇನ್ವರ್ಸ್. ಓಕೆ, ನೋಡಿ ನೋಟ್ಸನ್ನು ಗ್ರೂಪಲ್ಲಿ ಹಾಕಿದ್ದೀನಿ. 3rd ಚಾಪ್ಟರ್ದು ನಾನು ಏನೇನು ಟಾಪಿಕ್ ಮಾಡಿದ್ದೀನೋ ಅದನ್ನೆಲ್ಲ ಫಸ್ಟು 1-2 ಸಲ ವರ್ಕ್ ಮಾಡಿ ನೋಟ್ಸಿಗೆ ಟ್ರಾನ್ಸ್ಫರ್ ಮಾಡಿ. ಕೆಲವೊಂದು ಸಣ್ಣ ಪುಟ್ಟ ಟಾಪಿಕ್ ಬಿಟ್ಟಿರ್ತೀನಿ, ಅಂಥದ್ದೇನು ಬೇಕಾಗಿಲ್ಲ. ಸೊ ಇವತ್ತು ಮಾಡಿದ್ರಲ್ಲಿ ಆರಿಜಿನ್ ಆಫ್ ರೆಸಿಸ್ಟೆನ್ಸ್ ಅಂತ ಒಂದಿದೆ, ಆರಿಜಿನ್ ಆಫ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್, ಅದನ್ನು ಬರೀರಿ. ಓಕೆನಾ? ಸರಿಯಾಗಿ ಪ್ರಿಪೇರ್ ಆಗಿ. ಸೊ ಎಷ್ಟು ಟಾಪಿಕ್ ಆಗಿರುತ್ತೋ ಅಷ್ಟು ಟಾಪಿಕ್ಕು ಟೆಸ್ಟ್ ಇರುತ್ತೆ.